ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈವರೆಗೆ ನೀವು ಪಟ್ಟ ಕಷ್ಟಗಳು, ಅವಮಾನಗಳು ಮತ್ತು ಸೋಲುಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ. ಎಚ್ಚರ! ನನ್ನ ಈ ಒಂದು ಮಾತನ್ನು ಈಗಲೇ ಕೇಳಿಸಿಕೊಳ್ಳಿ, ಇಲ್ಲದಿದ್ದರೆ ಮುಂದೆ ನೀವು ಕಣ್ಣೀರಿಡಬೇಕಾಗುತ್ತೆ ಎಂಬ ಎಚ್ಚರಿಕೆಯೊಂದಿಗೆ ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. 2026 ಮಾರ್ಚ್ 27ರ ನಂತರ, ಅಂದರೆ ಪವಿತ್ರವಾದ ಈ ರಾಮನವಮಿಯ ಶಕ್ತಿಯು ಬ್ರಹ್ಮಾಂಡದಲ್ಲಿ ಹರಡುತ್ತಿದ್ದಂತೆ ನಿಮ್ಮ ಗ್ರಹಗತಿಗಳಲ್ಲಿ ಅಂತಹ ಒಂದು ಭೀಕರ ಬದಲಾವಣೆ ಉಂಟಾಗುತ್ತೆ. ಇದನ್ನು ನೀವು ಕನಸಿನಲ್ಲೂ ಊಹಿಸಿರುವುದಿಲ್ಲ. ಯಾವ ವ್ಯಕ್ತಿ ನಿಮ್ಮನ್ನು ಕಷ್ಟದ ಸಮಯದಲ್ಲಿ ಅರ್ಧದ ಹಾದಿಯಲ್ಲೇ ಬಿಟ್ಟು ಹೋಗಿದ್ದನೋ, ಯಾರು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಈ ಮುಖ ತಿರುಗಿಸಿಕೊಂಡಿದ್ರೋ, ಅದೇ ವ್ಯಕ್ತಿ ಈಗ ನಿಮ್ಮ ಮುಂದೆ ಈ ಮೊಣಕಾಲೂರಿ ಕೈ ಮುಗಿದು ಕಣ್ಣೀರಿಡುತ್ತಾ ಬರಲಿದ್ದಾನೆ. ಇದಕ್ಕೆ ಕಾರಣ ನಿಮ್ಮೊಳಗೆ ಅಡಗಿರುವ ಆ ಗುಪ್ತ ಶಕ್ತಿ. ಸರ್ವಾರ್ಥ ಸಿದ್ಧಿಯೋಗದ ಪ್ರಭಾವದಿಂದ ಮಾರ್ಚ್ 27ರ ನಂತರ ನಿಮ್ಮ ಏಳಿಗೆಯನ್ನು ನೋಡಿ ನಿಮ್ಮ ಶತ್ರುಗಳ ಎದೆಯಲ್ಲಿ ಬೆಂಕಿ ಬೀಳಲಿದೆ. ನೆನಪಿಡಿ, ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಈಗ ನಿಮ್ಮ ಸಮಯ ಶುರುವಾಗಿದೆ. ಈ ಮಾರ್ಚ್ 27, 2026ರ ನಂತರ ಈ ಚೈತ್ರ ಶುಕ್ಲ ಪಕ್ಷದ ದಶಮಿ ತಿಥಿ ಆರಂಭವಾಗುತ್ತಿದ್ದಂತೆ ಕಾಲಚಕ್ರವು ಸಂಪೂರ್ಣವಾಗಿ ಉಲ್ಟಾ ತಿರುಗಲಿದೆ. ಈ ಸಮಯದಲ್ಲಿ ಕೇವಲ ಒಂದು ಯೋಗವಲ್ಲ, ಬದಲಿಗೆ ಸರ್ವಾರ್ಥ ಸಿದ್ಧಿ ಯೋಗ, ರವಿಯೋಗ ಮತ್ತು ಅಮೃತ ಸಿದ್ಧಿ ಯೋಗಗಳಂತಹ ಶಕ್ತಿಶಾಲಿ ಯೋಗಗಳು ಏಕಕಾಲದಲ್ಲಿ ಸಕ್ರಿಯವಾಗಲಿದೆ. ಇದರ ಬೆನ್ನಲ್ಲೇ ವೈಶಾಖ ಮಾಸದ ಈ ವಿಶೇಷ ತಿಥಿಗಳು ಪ್ರಾರಂಭವಾಗುತ್ತವೆ. ಹಣದ ಯೋಗ, ವಜ್ರಯೋಗ ಮತ್ತು ಈ ಸುಕರ್ಮ ಯೋಗಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿವೆ. ಈ ದಿವ್ಯ ಶಕ್ತಿಗಳ ಪ್ರಭಾವದಿಂದ ನಿಮ್ಮಲ್ಲಿ ಈವರೆಗೆ ಈ ಸುಪ್ತವಾಗಿದ್ದ ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯಗಳು ಜಾಗೃತಗೊಳ್ಳುತ್ತೆ. ನಿಮ್ಮನ್ನು ಕೀಳಾಗಿ ಕಂಡವರು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳುವ ದಿನಗಳು ಹತ್ತಿರದಲ್ಲಿದೆ. ನಿಮ್ಮ ಯಶಸ್ಸನ್ನು ಕಂಡು ನಿಮ್ಮ ಮುಂದೆ ಕೈ ಮುಗಿದು ಬರುವ ಆ ವ್ಯಕ್ತಿಗಳು ಯಾರೋ ಸಾಮಾನ್ಯರಲ್ಲ. ಅವರು ನಿಮ್ಮ ಈ ಒಂದು ರಕ್ತ ಸಂಬಂಧಿಗಳು ಅಥವಾ ಅತ್ಯಂತ ಆತ್ಮೀಯರಾಗಿದ್ದವರೇ ಆಗಿದ್ದಾರೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಬ್ಬ ಸುಳ್ಳು ಸ್ನೇಹಿತನಂತೆ ಇದ್ದವನು. ನಿಮ್ಮ ಹತ್ತಿರ ಹಣ ಮತ್ತು ಅಧಿಕಾರ ಇದ್ದಾಗ ನಿಮ್ಮ ಹಿಂದೆ ನಾಯಿಯಂತೆ ಅಲೆಯುತ್ತಿದ್ದನು. ನಿನ್ನ ಸುಖವೇ ನನ್ನ ಸುಖ, ನಿನ್ನ ಕಷ್ಟವೇ ನನ್ನ ಕಷ್ಟ ಎಂದು ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಿದ್ದ. ಆದರೆ ಯಾವಾಗ ನಿಮ್ಮ ಜೀವನದಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಾಯಿತೋ, ಯಾವಾಗ ಕಷ್ಟದ ಕಾರ್ಮೋಡ ಕವಿಯಿತೋ, ಆಗ ಈತ ನಿಮ್ಮ ಇವು ಫೋನ್ ಕರೆಗಳನ್ನು ಸ್ವೀಕರಿಸದೆ ಬೇರೆಯವರ ಗುಲಾಮನಾದನು. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆಯೇ ಕೆಟ್ಟದ್ದಾಗಿ ಮಾತನಾಡಿದನು. ಆದರೆ ಈಗ ನಿಮ್ಮ ಒಂಟಿ ಹೋರಾಟದ ಫಲವಾಗಿ ನೀವು ಗಳಿಸಿದ ಯಶಸ್ಸನ್ನು ನೋಡಿ ಮತ್ತೆ ಹಳೆಯ ನೆನಪುಗಳನ್ನು ಕೆದಡುತ್ತಾ ನಿಮ್ಮ ಹತ್ತಿರ ಬರಲಿದ್ದಾನೆ. ಎಚ್ಚರ! ಇಂತಹ ವ್ಯಕ್ತಿಯ ಮೇಲೆ ಮತ್ತೆ ನಂಬಿಕೆ ಇಡಬೇಡಿ. ಅವನ ನಿಯತ್ತು ಬದಲಾಗಿಲ್ಲ, ಕೇವಲ ನಿಮ್ಮ ಪರಿಸ್ಥಿತಿ ಬದಲಾಗಿದೆ ಅಷ್ಟೇ. ಇವನು ನಿಮ್ಮ ಕುಟುಂಬದ ಅಥವಾ ಈ ಒಂದು ಖಾನ್ದಾನಿನಿಂದ ಹಿರಿಯ ವ್ಯಕ್ತಿಯಾಗಿರಬಹುದು. ಈ ದೊಡ್ಡಪ್ಪ, ಚಿಕ್ಕಪ್ಪ ಅಥವಾ ಮಾವನಂತಹ ಸಂಬಂಧದವನು. ಸಮಾಜದಲ್ಲಿ ನಿಮ್ಮ ಗೌರವವನ್ನು ಮಣ್ಣುಪಾಲು ಮಾಡಲು ಇವನು ಹಗಲಿರುಳು ಶ್ರಮಿಸಿದ್ದಾನೆ. ಈ ಹುಡುಗ ಅಥವಾ ಹುಡುಗಿ ಏನೂ ಮಾಡಲಾಗುವುದಿಲ್ಲ, ಜೀವನವೆಲ್ಲ ಹಾಳು ಮಾಡಿಕೊಳ್ತಾರೆ ಎಂದು ಎಲ್ಲರ ಕಿವಿ ಚುಚ್ಚಿದ್ದ. ನಿಮ್ಮ ಏಳಿಗೆಯನ್ನು ತಡೆಯಲು ಹೂಡಿದ್ದ ಪ್ರತಿಯೊಂದು ತಂತ್ರವೂ ಈಗ ವಿಫಲವಾಗಿದೆ. ಅವನ ಸ್ವಂತ ಮಕ್ಕಳು ನಿಮಗಿಂತ ಕೆಳಮಟ್ಟದಲ್ಲಿ ಇರುವುದು ಅವನ ಹೊಟ್ಟೆ ಉರಿ ಮುಖ್ಯ ಕಾರಣ. ಈಗ ಅನಿವಾರ್ಯವಾಗಿ ಅವನು ನಿಮ್ಮ ಮುಂದೆ ತಲೆ ಬಾಗಿಸಲಿದ್ದಾನೆ. ಈ ರಕ್ತ ಸಂಬಂಧದ ಹೆಸರಿನಲ್ಲಿ ಮತ್ತೆ ನಿಮ್ಮನ್ನು ಬಲೆಗೆ ಬೀಳಿಸಲು ನೋಡುತ್ತಾನೆ. ಆದರೆ ಇಂತಹ ವಿಷಕಾರಿ ಸಂಬಂಧಗಳಿಂದ ದೂರವಿರುವುದೇ ನಿಮಗೆ ಒಂದು ಕ್ಷೇಮ. ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ವಿಶೇಷವಾಗಿ ನಿಮ್ಮ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಅವರ ಆಶೀರ್ವಾದವೇ ನಿಮ್ಮನ್ನು ಈ ಎತ್ತರಕ್ಕೆ ತಂದಿರೋದು. ನಿಮ್ಮ ಮಾತು ಮತ್ತು ವರ್ತನೆಯಲ್ಲಿ ವಿನಯವಿರಲಿ. ಸಮಾಜದಲ್ಲಿ ನಿಮ್ಮ ನಾಯಕತ್ವ ಗುಣವನ್ನು ಜನರು ಗುರುತಿಸುತ್ತಾರೆ. ನೀವು ಇತರರಿಗೆ ಒಳ್ಳೆಯದನ್ನು ಮಾಡಲು ಬಯಸಿದರೆ ಖಂಡಿತ ಮಾಡಿ, ಆದರೆ ನಿಮ್ಮ ಜವಾಬ್ದಾರಿಗಳನ್ನು ಮರೆಯಬೇಡಿ. ಜೀವನ ಸಂಗಾತಿಯೊಂದಿಗೆ ಅದ್ಭುತವಾದ ಬಾಂಧವ್ಯ ಇರಲಿದೆ. ಹಳೆಯ ಸಮಸ್ಯೆಗಳನ್ನು ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಿ. ಈ ಹೊಸ ಕನಸುಗಳನ್ನು ಕಾಣಲು ಇದು ಸಕಾಲ. ಕಚೇರಿಯಲ್ಲಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರದರ್ಶನ ಅತ್ಯುತ್ತಮವಾಗಿರಲಿದೆ.
ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ನಿಮ್ಮ ಶ್ರಮವನ್ನು ಮೆಚ್ಚಲೇಬೇಕು. ಈ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಇದು ಭವಿಷ್ಯದಲ್ಲಿ ದೊಡ್ಡ ಲಾಭ ತಂದುಕೊಡುತ್ತೆ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ಬಡ್ತಿಯ ಶುಭವಾರ್ತೆ ಕೇಳಿಬರಲಿದೆ. ನಿರುದ್ಯೋಗಿಗಳಿಗೆ ಅವರ ಅರ್ಹತೆಗೆ ತಕ್ಕಂತೆ ಅಥವಾ ಅದಕ್ಕಿಂತಲೂ ಮೀರಿದ ಉತ್ತಮ ಕೆಲಸದ ಆಫರ್ ಬರುತ್ತೆ. ನೀವು ಕ್ರೀಡಾಪಟುಗಳಾಗಿದ್ದರೆ ಅಥವಾ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ನಿಮ್ಮ ಪ್ರತಿಭೆ ಜಗತ್ತಿಗೆ ತಿಳಿಯುವ ಸಮಯ ಬಂದಿದೆ. ಇಂಟರ್ವ್ಯೂಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಹಣಕಾಸಿನ ವಿಷಯದಲ್ಲಿ ನೀವು ಬಹಳನೇ ಜಾಗರೂಕರಾಗಿರಬೇಕು. ಆದಾಯ ಹೆಚ್ಚಾದಂತೆ ಖರ್ಚುಗಳು ಸಹ ಹೆಚ್ಚಾಗುತ್ತವೆ. ಆದ್ದರಿಂದ ಬಜೆಟ್ ಹಾಕಿ ನಡೆಯುವುದು ಉತ್ತಮ. ಈ ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯಲ್ಲಿ ತೊಡಗಿರುವವರಿಗೆ ಮಾರ್ಚ್ 27ರ ನಂತರ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆ ಕೂಡ ಇದೆ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಸರಿಯಾದ ಸಂಶೋಧನೆ ನಡೆಸಿ. ಲಾಟರಿ ಅಥವಾ ಅದೃಷ್ಟದ ಆಟಗಳಲ್ಲಿ ತೊಡಗುವವರಿಗೆ ಸಣ್ಣ ಅಥವಾ ದೊಡ್ಡ ಮಟ್ಟದ ಲಾಭ ಸಿಗಬಹುದು. ಒಟ್ಟಾರೆಯಾಗಿ ಆರ್ಥಿಕ ಭದ್ರತೆಯ ಅನುಭವ ನಿಮ್ಮದಾಗಲಿದೆ. ಕೆಲಸದ ಒತ್ತಡ ಹೆಚ್ಚಾಗುವುದರಿಂದ ದೈಹಿಕ ಮತ್ತು ಮಾನಸಿಕ ಆಯಾಸ ಉಂಟಾಗಬಹುದು. ದಿನನಿತ್ಯ ಯೋಗ, ಪ್ರಾಣಾಯಾಮ ಅಥವಾ ಈ ಕನಿಷ್ಠ ಪಕ್ಷ ಬೆಳಗಿನ ನಡಿಗೆಯನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮಗೆ ಇಷ್ಟವಾದ ಸಂಗೀತ ಕೇಳುವುದು ಅಥವಾ ಪುಸ್ತಕ ಓದುವಂತಹ ಹವ್ಯಾಸಗಳಿದ್ದರೆ ಸಮಯ ಮೀಸಲಿಡಿ. ಆರೋಗ್ಯವೇ ಭಾಗ್ಯ ಎಂಬುದು ನೆನಪಿರಲಿ. ಈ ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ನಿಮ್ಮಿಬ್ಬರ ನಡುವಿನ ಅಂತರ ಕಡಿಮೆಯಾಗಿ ರೋಮಾಂಚನಕಾರಿ ಕ್ಷಣಗಳನ್ನು ಕಳೆಯುತ್ತೀರಿ. ಆದರೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮ ಖಾಸಗಿ ವಿಷಯಗಳನ್ನು ಹಂಚಿಕೊಳ್ಳಬೇಡಿ. ಸಣ್ಣ ತಪ್ಪು ತಿಳುವಳಿಕೆ ದೊಡ್ಡದಾಗದಂತೆ ನೋಡಿಕೊಳ್ಳಿ. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗುವ ಯೋಗವಿದೆ. ಮನೆಯಲ್ಲಿ ಮದುವೆಯ ಮಾತುಕತೆಗಳು ಶುರುವಾಗಲಿವೆ. ಬಹಳ ವರ್ಷಗಳಿಂದ ಸ್ವಂತ ಮನೆ ಅಥವಾ ಜಮೀನು ಖರೀದಿಸಬೇಕೆಂಬ ಹಂಬಲ ಹೊಂದಿದ್ದರೆ ಈ ಅವಧಿಯಲ್ಲಿ ಅದು ಈಡೇರಲಿದೆ. ಅನಿರೀಕ್ಷಿತವಾಗಿ ಆಸ್ತಿ ಖರೀದಿಸುವ ಯೋಗ ಕೂಡಿಬರಲಿದೆ. ಇದರ ಜೊತೆಗೆ ಬೆಲೆ ಬಾಳುವ ಆಭರಣಗಳು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನೀವು ಖರೀದಿಸಬಹುದು. ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ದಾಖಲೆಗಳು ಮತ್ತು ಹಣದ ಬಗ್ಗೆ ಜಾಗರೂಕರಾಗಿರಿ. ಕಾನೂನು ಸಂಬಂಧಿ ವ್ಯವಹಾರಗಳಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ. ನಿಮ್ಮ ಈ ಒಂದು ಜುಬಾನಿನ ಮೇಲೆ ಹಿಡಿತವಿರಲಿ. ಅತಿಯಾದ ಭಾವುಕತೆಯಿಂದ ನಿಮ್ಮ ರಹಸ್ಯಗಳನ್ನು ಯಾರ ಮುಂದೆಯೂ ಬಿಟ್ಟುಕೊಡಬೇಡಿ. ಅಹಂಕಾರವನ್ನು ಬಿಟ್ಟು ವಿನಯದಿಂದ ವರ್ತಿಸಿ. ಹಳೆಯ ಶತ್ರುಗಳು ಮತ್ತು ನಿಮ್ಮ ಏಳಿಗೆಯನ್ನು ಸಹಿಸದವರಿಂದ ಅಂತರ ಕಾಯ್ದುಕೊಳ್ಳಿ. ಈ ಧಾರ್ಮಿಕ ಕೆಲಸಗಳಲ್ಲಿ ಪಾಲ್ಗೊಳ್ಳಿ. ಇದು ನಿಮಗೆ ಮಾನಸಿಕ ಶಾಂತಿ ನೀಡುತ್ತೆ. ಒಟ್ಟಾರೆಯಾಗಿ ಈ ಮಕರ ರಾಶಿಯವರಿಗೆ 2026ರ ಈ ಕಾಲಘಟ್ಟವು ಈ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ಸಮಯ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ. ಮುಂದಿನ 24ರಿಂದ 48 ಗಂಟೆಗಳ ಒಳಗೆ ನಿಮ್ಮ ಯಾವುದೇ ಒಂದು ದೊಡ್ಡ ಇಚ್ಛೆ ಇದ್ರೂ ಅದು ಪೂರೈಕೆಯಾಗಲಿದೆ. ಮಕರ ರಾಶಿಯವರೇ, ಈ ಮಾರ್ಚ್ ತಿಂಗಳ ಈ ಕೊನೆಯ ಈ ಒಂದು 4 ದಿನಗಳು ಅಂದರೆ 28, 29, 30 ಮತ್ತು 31ನೇ ತಾರೀಕಿನವರೆಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವೇ ಆರಂಭವಾಗುತ್ತೆ. ಈ ಒಂದು 4 ದಿನಗಳ ಕಾಲಾವಧಿಯು ನಿಮ್ಮ ಪಾಲಿಗೆ ಅತ್ಯಂತ ಅದೃಷ್ಟದ ದಿನಗಳು. ಕುಟುಂಬದಲ್ಲಿ ಈ ಭೀಕರವಾದ ಅಂದರೆ ಅತಿ ದೊಡ್ಡ ಮಟ್ಟದ ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಈ ತಿಂಗಳು ಮುಗಿಯುವಷ್ಟರಲ್ಲಿ ನಿಮ್ಮ ಬದುಕಿನಲ್ಲಿ ಹೊಸ ಆಟವೊಂದು ಶುರುವಾಗಲಿದ್ದು ಇದುವರೆಗೆ ನೀವು ಅನುಭವಿಸಿದ ಕಷ್ಟಗಳಿಗೆ ಪೂರ್ಣ ವಿರಾಮ ಬೀಳುವ ಸಮಯ ಹತ್ತಿರ ಬಂದಿದೆ. ಈ ವಿಡಿಯೋದಲ್ಲಿ ನಾವು ಈ ಸಂಪೂರ್ಣ ರಾಶಿಫಲವನ್ನು ವಿವರವಾಗಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ವೃತ್ತಿ, ವ್ಯವಹಾರ, ಈ ಪ್ರೇಮ ಜೀವನ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ಬದಲಾವಣೆಗಳಾಗಿವೆ ಹಾಗೂ ಈ ಸಮಯದಲ್ಲಿ ನೀವು ಕೈಗೊಳ್ಳಬೇಕಾದ ವಿಶೇಷ ಪರಿಹಾರಗಳು ಏನು ಎಂಬುದನ್ನು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೇ ನಿಮಗೆ ಉಪಯುಕ್ತವಾದ ಮಾಹಿತಿ ದೊರೆಯುತ್ತೆ. ಹಾಗಾಗಿ 28ರಿಂದ 31ರವರೆಗಿನ ಸಮಯವು ಮಕರ ರಾಶಿಯವರಿಗೆ ಅತ್ಯಂತ ಭಾಗ್ಯಶಾಲಿ ಸಮಯವೆಂದು ಸಾಬೀತಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಪಟ್ಟ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಗಳಿಗೆ ಇದು. ನೀವು ಮಾಡಿದ ಕೆಲಸಗಳಿಗೆ ಈಗ ಮನ್ನಣೆ ಸಿಗಲಿದೆ ಮತ್ತು ಯಶಸ್ಸು ನಿಮ್ಮ ಪಾದದಡಿಯಲ್ಲಿರಿದೆ. ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮ್ಮ ಮಲಗಿದ್ದ ಅದೃಷ್ಟವು ಈಗ ಎಚ್ಚರಗೊಳ್ಳುತ್ತಿದೆ. ಈ 4 ದಿನಗಳಲ್ಲಿ ನೀವು ನಿರೀಕ್ಷಿಸಿದ ಕ್ಷೇತ್ರಗಳಿಂದ ಅನಿರೀಕ್ಷಿತ ಲಾಭಗಳು ಉಂಟಾಗುತ್ತೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಈ ಒಂದು ಚಾಕಚಕ್ಯತೆಯಿಂದ ನೀವು ಸಮಾಜದಲ್ಲಿ ಹೊಸ ಗುರುತನ್ನು ಪಡೆದುಕೊಳ್ತೀರಾ.
ಕುಟುಂಬದ ವಿಷಯಕ್ಕೆ ಬಂದರೆ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ಇಡೀ ಕುಟುಂಬವೇ ಒಟ್ಟಾಗಿ ಸಂಭ್ರಮಿಸುವ ಸಂದರ್ಭ ಬರಲಿದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವುದರಿಂದ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸವೂ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಬಹಳ ದಿನಗಳಿಂದ ಕುಟುಂಬದಲ್ಲಿ ನಡೆಯುತ್ತಿದ್ದ ಆಸ್ತಿ ವಿವಾದಗಳು ಅಥವಾ ಸಣ್ಣ ಪುಟ್ಟ ಮನಸ್ತಾಪಗಳು ಈಗ ಹಿರಿಯರ ಮಧ್ಯಸ್ಥಿಕೆಯಿಂದ ಸುಖಾಂತ್ಯಗೊಳ್ಳಲಿವೆ. ಸಂಬಂಧಿಕರೊಂದಿಗೆ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಮನೆ ಮಾಡಲಿದ್ದು, ಎಲ್ಲರೂ ಒಟ್ಟಾಗಿ ಕುಳಿತು ಈ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದೀರಿ. ಈ ಸಮಯದಲ್ಲಿ ನಿಮ್ಮ ಮಾತಿನ ಶೈಲಿಯು ಇತರರ ಮೇಲೆ ಪ್ರಭಾವ ಬೀರಲಿದ್ದು, ಜನರು ನಿಮ್ಮನ್ನು ಗೌರವದಿಂದ ಕಾಣ್ತಾರೆ. ವೃತ್ತಿ ಜೀವನ ಮತ್ತು ಉದ್ಯೋಗದ ಬಗ್ಗೆ ಮಕರ ರಾಶಿಯವರಿಗೆ ಈ 4 ದಿನಗಳು ವರದಾನದಂತಿವೆ. ಕಚೇರಿಯಲ್ಲಿ ನಿಮ್ಮ ಕೆಲಸದ ವೇಗ ಮತ್ತು ನಿಖರತೆಯನ್ನು ನೋಡಿ ಈ ಮೇಲಾಧಿಕಾರಿಗಳು ಬೆರಗಾಗ್ತಾರೆ. ನಿಮಗೆ ನೀಡಿದ ಗುರಿಗಳನ್ನು ಈ ಒಂದು ಟಾರ್ಗೆಟ್ ನೀವು ಸಮಯಕ್ಕಿಂತ ಮುಂಚಿತವಾಗಿಯೇ ತಲುಪಲಿದ್ದೀರಿ. ಇದರಿಂದಾಗಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತೆ. ಬಡ್ತಿ ಅಂದರೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಅತಿ ಹೆಚ್ಚು. ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಜಾಗರೂಕರಾಗಿ ಇರುವುದು ಒಳಿತು. ಯಾಕೆಂದರೆ ನಿಮ್ಮ ಏಳಿಗೆಯನ್ನು ಕಂಡು ಕೆಲವರು ಅಸೂಯೆ ಪಡ್ತಾರೆ ಮತ್ತು ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸ್ತಾರೆ. ನಿಮ್ಮ ಮುಖ್ಯವಾದ ದಾಖಲೆಗಳನ್ನು ಜಾಗರೂಕತೆಯಿಂದ ಇಟ್ಕೊಳ್ಳಿ. ವಿದೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರಿಗೆ ಈ ಒಂದು 4 ದಿನಗಳಲ್ಲಿ ಶುಭವಾರ್ತೆ ಕಾದಿದೆ. ಈ ವೀಸಾ ಅಥವಾ ಕೆಲಸದ ವಿಚಾರವಾಗಿ ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತೆ. ಈ ವ್ಯವಹಾರ ಮಾಡುವವರಿಗೆ ಇದು ಲಾಭದಾಯಕದ ಅವಧಿ. ವಿಶೇಷವಾಗಿ ನಿಮಗೆ ಯಂತ್ರೋಪಕರಣಗಳು, ಆಮದು ರಫ್ತು, ಕಬ್ಬಿಣ ಮತ್ತು ಕೃಷಿ ಸಂಬಂಧಿತ ವ್ಯವಹಾರದಲ್ಲಿ ಇರುವವರಿಗೆ ಭರ್ಜರಿ ಲಾಭ ಸಿಗಲಿದೆ. ಈ 4 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿವೆ. ಸಿಗುವ ಪ್ರತಿಯೊಂದು ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಧನಾತ್ಮಕ ಆಲೋಚನೆಗಳೊಂದಿಗೆ ಮುನ್ನಡೆಯಿರಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಈ ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಮತ್ತು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದರೆ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಏನೇ ಒಂದು ಜೀವನದಲ್ಲಿ ಅಡೆತಡೆ ತೊಂದರೆಗಳು ಇದ್ದರೆ ಆದಷ್ಟು ನೀವು ಆಧ್ಯಾತ್ಮದ ಕಡೆ ಗಮನವನ್ನು ಹರಿಸಿ. ಆದಷ್ಟು ಸರಳವಾದ ಈ ವಿಧಿವಿಧಾನಗಳನ್ನು ಪಾಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಶನಿದೇವರ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅಕ್ಕಿ ಕಾಳನ್ನು ನೀಡಿ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅದೃಷ್ಟ ಕೂಡಿ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು.